ನೋಡಿ, ಇದು ಒಂದು ಈಗ ರಾಜ್ಯಸಭಾ ಚುನಾವಣೆ ಸೋತ ಆದ್ಮೇಲೆ ಮೈತ್ರಿ ಪಕ್ಷಗಳಿಗೆ ಮುಖಭಂಗ ಆದ್ಮೇಲೆ ಸ್ವಲ್ಪ ಹತಾಶರಾಗಿತ್ತು. ಆಡಿಯೋನಲ್ಲಿ ಬಹಳ ಕ್ಲಿಯರ್ ಆಗಿ ನಾಸೀರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಕೇಳೋದು ಕೇಳಿಸ್ತಾ ಇದೆ. ನಾವು ಕೂಡ ಬಹಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು, ಆಡಿಯೋ ಫುಟೇಜು, ರಾ ಫುಟೇಜ್ ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದ್ಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ. ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ. ಅದು ಅಧಿಕೃತವಾಗಿ ಸರ್ಕಾರದಿಂದಾನು FSL ರಿಪೋರ್ಟ್ ಬರುತ್ತೆ. ಆಮೇಲೆ ತಾವು ಕೂಡ ಇದ್ರಿ ಅಲ್ಲಿ, ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿದ್ರು. ಅಂಥದ್ದು ಏನಾದರೂ ಘೋಷಣೆ ಕೂಗಿದ್ದಿದ್ರೆ ಇನ್ಸ್ಟಿಂಕ್ಟಿವ್ ಆಗಿ ತಾವು ಆ ವ್ಯಕ್ತಿಯ ಸಂದರ್ಶನ ಮಾಡ್ತಾ ಇದ್ರು. ನಿಮ್ ಫೋಕಸ್ ಅಲ್ಲಿ ಹೋಗ್ತಾ ಇದೆ. ಒಂದ್ ನಿಮಿಷ, ಅದೇ ಅಷ್ಟು ಜನದ ಮಧ್ಯೆ ಏನೇ ಹೇಳ್ತಾ ಇರೋದು ಸರ್. ಈಗ ಯಾರನ್ನ ಒಂದ್ ನಿಮಿಷ ಕೇಳ್ತೀರಾ? ನೀವು ಸಮಾಧಾನದಿಂದ ಕೇಳಿದ್ರೆ ಹೇಳ್ಬೋದು. ಒಂದ್ ನಿಮಿಷ ಕೇಳ್ತೀರಾ? ನೋಡಿ, ತೀರ್ಮಾನ ಮಾಡಿದ್ರೆ ನಮ್ ಗಲ್ಲಿಗೆ ತೀರ್ಮಾನ ಮಾಡಿದ್ರೆ ನಮ್ಗೆ ಗಲ್ಲಿಗೆ ಏರ್ಸಿ ತೀರ್ಮಾನ ಮಾಡಿದ್ರೆ ನಾನು FSL ರಿಪೋರ್ಟ್ ಅಂತ ಕೇಳಿದ್ರ ಸರ್? ಸ್ವಲ್ಪ ದಯವಿಟ್ಟು ರಿವೈಂಡ್ ಮಾಡಿ ಕೇಳಿ. ನಾನು ಖಾಸಗಿಯಾಗಿ ನಾವು ಆಡಿಯೋ ಸ್ಪೆಷಲಿಸ್ಟ್ ಅಂತ ನಾನು ಮಾಡಿಸಿದ್ದೇನೆ ನಾನು ಅಂತ ಹೇಳಿದೆ. ಒಂದ್ ನಿಮಿಷ ಹೇಳಿ ಸರ್, ದಯವಿಟ್ಟು ಕೇಳಿ ಸರ್. ನಾನೇನ್ ಹೇಳಿದ್ದೀನಿ ಕೇಳಿ. ಒಂದ್ ನಿಮಿಷ, ಅದಾದ್ಮೇಲೆ ಏನ್ ಹೇಳಿದ್ದೀನಿ? ಸರ್ಕಾರದ FSL ರಿಪೋರ್ಟ್ ಅಂತಾನೆ ಹೇಳಿರೋದು ನಾನು. ದಯವಿಟ್ಟು ನೀವು ಆಗ್ಲೇ ತೀರ್ಮಾನ ಮಾಡಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಮ್ಗೆ, ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಗಲ್ಲಿಗೆ ಏರ್ಸ ತೀರ್ಮಾನ ಮಾಡಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನನ್ನ ಮಾತನ್ನ ಕಿರ್ಚಬೇಡಿ. ದಯವಿಟ್ಟು ನಾವೇನ್ ಹೇಳಿದೀನಿ ಅದೇ ದಯವಿಟ್ಟು ರಿವೈಂಡ್ ಮಾಡಿ ನೋಡಿ. ರಿವೈಂಡ್ ಮಾಡಿ ನೋಡಿ ಸರ್. ಒಂದ್ ನಿಮಿಷ ಕೈಂಡ್ಲಿ ಪ್ಲೀಸ್ ಕೋಆಪರೇಟ್. ನಾನೇನ್ ಹೇಳಿದೆ? ಅಲ್ಲಿ ಜನ ಇದ್ರು, ಮಾಧ್ಯಮ ಸ್ನೇಹಿತರಿದ್ರು. ಅಲ್ಲಿ ಹಂಗೇನಾದ್ರೂ ಯಾರನ್ನ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೆ ಒಬ್ಬ ಕ್ಯಾಮ್ರಾಮನ್ ಇರ್ಬೋದು, ಜರ್ನಲಿಸ್ಟ್ ಇರ್ಬೋದು, ಅವ್ರ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ. ಅವರಿಗೆ ಇಮಿಡಿಯೇಟ್ ಆಗಿ ಹಿಡಿಯೋದು, ಯಾಕೆ ಕೂಗಿದ್ರಿ ಅಂತ ಕೇಳೋದು. ಹೌದಾ ಇಲ್ಲ? ಎಲ್ಲ ನಾವು ಒಂದೊಂದು ಪ್ರತಿ ಶಬ್ದ ಒಂದು ಫುಲ್ ಸ್ಟಾಪ್ ಕಾಮ ಆ ಕಡೆ ಈ ಕಡೆ ಆದ್ರೆ ನಿಮ್ಗೆ ನ್ಯಾಚುರಲ್ ಜರ್ನಲಿಸ್ಟ್ ಇನ್ಸ್ಟಿಂಕ್ಟ್ ಕಿಕ್ಕಿನ್ ಆಗುತ್ತೆ. ಹಾಗೆ ಎಲ್ಲೂ ಆಗಿಲ್ಲ. ಆಮೇಲೆ ವಿಶೇಷವಾಗಿ ನಾನು ಯಾಕೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿದ್ದಂತ ಕೆಲವು ಮಾಧ್ಯಮ ಸ್ನೇಹಿತರು ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಅಲ್ಲಿದ್ವಿ, ಅಲ್ಲಿ ಯಾವುದೇ ರೀತಿಯಾದಂತಹ ಅಂಕದ ಘಟನೆ ನಡೆದಿಲ್ಲ ಅಂತ ಸ್ನೇಹಿತರೆ ಹೇಳಿರೋದು. ನಾನಲ್ಲ ಸರ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಪರಿಶೀಲನೆ ಮಾಡಿ ನೀವು ಹಾಕಿದ್ದೀರಾ? ನಾನು ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಘೋಷಣೆ ಕೂಗಿಲ್ಲ ಅಂತ ಇರೋದು ನಾವು ಒಬ್ಬ ಜವಾಬ್ದಾರಿ ಏನು ಸಂವಹನ ಅಧ್ಯಕ್ಷನಾಗಿ ನಾನು ಹೇಳಿದೆ, ಖಾಸಗಿಯಾಗಿ ನಾನು ಆಡಿಯೋವನ್ನ ನಾನು ಪರಿಶೀಲನೆ ಮಾಡಿಸಿದ್ದೀನಿ ಅಂತ. ಆ ಆಡಿಯೋದಲ್ಲಿ ಪದೇ ಪದೇ ನಾನು ಕೂಡ ಕೇಳಿದ್ದೀನಿ. ಏನು ಆಡಿಯೋ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಕೂಡ ಏನು ನಿಮ್ಗೆ ಗೊತ್ತಾಗ್ತದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಗಲಾಟೆನ ಕಮ್ಮಿ ಮಾಡಿ, ವೋಕಲ್ಸ್ ನ ಜಾಸ್ತಿ ಮಾಡಿ ಅವ್ರು ಏನೇನೋ ಅವರು ವೈಜ್ಞಾನಿಕವಾಗಿ ಮಾಡಿ ನಮ್ಗೆ ಹೇಳಿರೋದು. ಸರ್ಕಾರದ FSL ರಿಪೋರ್ಟ್ ಈಗ 11 ಗಂಟೆಗೆ ಬಂತಂತಾನೆ ನಾನು ಹೇಳಿರೋದು. ನಾನು ಹೇಳಿದ್ವಿ ಅಂತ ಹೇಳಿದ್ರೆ ನಾನು ಮಾಧ್ಯಮದ ವ್ಯಕ್ತಿ ಅಲ್ಲ. ಮಾಧ್ಯಮದ ಬಂದಿದೆ ನೋಡಿ. ಹೌದು, ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅವರ ಜಾಲತಾಣದಲ್ಲಿ ಅವ್ರು ಹಾಕೊಂಡಿದ್ದಾರೆ ಅಂತ ಅವ್ರಿಗೂ ಸಮರ್ಥನೆ ಮಾಡ್ಬೇಕಲ್ಲ. ನಾವು ಈಗ ಸರ್, ನಾನು ವೈಜ್ಞಾನಿಕವಾಗಿ ಮಾತಾಡ್ತಾ ಇದ್ದೀನಿ. ಘೋಷಣೆ ಕೂಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ.
ನಾವು ನಿಮ್ ಕಾಂಗ್ರೆಸ್ ತಪ್ಪು ಮಾಡಿದೆ ಅಂತ ಹೇಳ್ತಾ ಇಲ್ಲ. ನಿಮ್ ಕಾಂಗ್ರೆಸ್ ಘೋಷಣೆ ಕೂಗ್ತೀವಿ ಅಂತ ಒಬ್ಬ ವ್ಯಕ್ತಿ ಕೂಗಿದ, ಅದು ನಮ್ಮ ಕಿವಿ ಮೆಟ್ಟು ಎಲ್ಲ ಮಾಧ್ಯಮ ಸುದ್ದಿಯನ್ನ ಮಾಡಿ ಅದೇ ಹೇಳ್ತಾ ಇರೋದು. ನೀವು ಮಾಡ್ತಿರೋದು ನಾವು ಸಿಟ್ಟಾಗ್ತಾ ಇಲ್ಲ, ವೈಜ್ಞಾನಿಕವಾಗಿ ನೋಡಿ. ಒಂದು ನಿಮಿಷ ಸರ್, ನೋಡಿ ಇದು ಸುಮ್ಮನೆ ಯಾವುದೋ ಘೋಷಣೆ ಅಲ್ಲ, ವೈಯಕ್ತಿಕ ಘೋಷಣೆ. ಇದು ಘೋಷಣೆ ಇಟ್ ಅಟ್ರಾಕ್ಟ್ಸ್ ಸೆಡಿಷನ್, ಕರೆಕ್ಟ್. ದೇಶದ್ರೋಹದ ಕಾನೂನುಗಳು ಇದಕ್ಕೆ ಲಾಗು ಆಗ್ತದೆ. ಅಂಥದನ್ನ ನಾನು ಉಡಾಫೆ ಮಾತಾಡಕ್ ಆಗ್ತದ ಸರ್? ನಾನು ಆಧಾರ ಇರ್ಲಾರ್ದೆ ಸಾಕ್ಷಿ ಇರ್ಲಾರ್ದೆ ನಾನು ಮಾತಾಡಕ್ ಆಗ್ತದ? ನೀವು ಅಂದ್ರೆ ನೀವು ಯಾರು ವೈಯಕ್ತಿಕ ಅಲ್ಲ, ಎಲ್ಲ ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ ಅಂತಾನೆ ಹೇಳಿರೋದು. ಹಾಕ್ಬೋದು ಸರ್. ಈಗ ಸರ್ ಎಷ್ಟು ಮಿಸ್ಇನ್ಫಾರ್ಮೇಶನ್ ಇರ್ತದೆ ಗೊತ್ತಿಲ್ಲ. ಈಗ ನೋಡಿ, ನೀವು ಸುಳ್ಳು ಇನ್ಫಾರ್ಮೇಶನ್ ಕೊಡೋದಕ್ಕಲ್ಲ. ದಯವಿಟ್ಟು ನೋಡಿ, ಮಿಸ್ಇನ್ಫಾರ್ಮೇಶನ್ ಕ್ಯಾನ್ ಕಮ್ ಫ್ರಮ್ ಎನಿ ಕಾರ್ನರ್. ಅದು ಚಿತಾಪುರಿನ ಒಂದು ಮೊಬೈಲ್ ಇಂದಾನು ಬರಬಹುದು, ಛತ್ತೀಸ್ಗಢದಿಂದಾನು ಬರಬಹುದು, ಮಾಧ್ಯಮದಿಂದಾನು ಬರಬಹುದು. ಅದಕ್ಕೆ ನಾವೇನ್ ಮಿಸ್ಇನ್ಫಾರ್ಮೇಶನ್ ಇರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ಅದು ಟ್ಯಾಕ್ಲಿಂಗ್ ಮಾಡಕ್ಕೆ ಕಾನೂನು ಇದೆ. ಕಾನೂನು ಮಾಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಸುಪ್ರೀಂ ಕೋರ್ಟ್ ಕೂಡ ಆದೇಶ ಇದೆ, ಬಾಂಬೆ ಹೈಕೋರ್ಟ್ ನಲ್ಲಿ ತಡೆ ಆಜ್ಞೆ ಇದೆ. ಅವೆಲ್ಲ ನೋಡ್ಕೊಂಡು ನಾವು ಮಾಡ್ತೀವಿ. ಯಾರಿಗೂ ಏನು ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಲಾರ್ದಂಗೆ ನಾವು ಮಾಡ್ಬೇಕಾಗ್ತದೆ, ಅದು ನಾವು ಮಾಡ್ತೀವಿ. ಆದ್ರೆ ಈ ಪ್ರಕರಣದಲ್ಲಿ ಆಡಿಯೋ ಫೋರೆನ್ಸಿಕ್ ನಾವು ಮಾಡಿಸಿದೀನಿ ಅಂತಾನೆ ಹೇಳಿರೋದು, ಅದರಲ್ಲಿ ಕಂಡು ಬಂದಿಲ್ಲ ಅಂತಾನೆ ನಾನು ಹೇಳಿರೋದು. ಸರ್ಕಾರದ ವರದಿ ಬರಲಿ FSL 11 ಗಂಟೆಗೆ. ನಾನೇನ್ ಹೇಳ್ತಾ ಇರೋದು, ಅಲ್ಲಿಂದ ಮಾಧ್ಯಮ ಸ್ನೇಹಿತರು ಕೂಡ ಕೆಲವು ಜನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅಲ್ಲಿ ನೋಡಿ, ಅದು ವೈಯಕ್ತಿಕ ನೋಡಿ. ಎಲ್ಲ ರಾ ಫುಟೇಜ್, ಒಂದೆರಡು ರಾ ಫುಟೇಜ್ ನನಗೆ ಬಂದಿದೆ. ನಿನ್ನೆ ರಾ ಫುಟೇಜ್ ಅನ್ನ ನಾನು ಪರಿಶೀಲನೆ ಮಾಡಿದಾಗ ಹೀಗೆ ನಿಮ್ಮ ಹತ್ರ ಬೇರೆ ರಾ ಫುಟೇಜ್ ಇತ್ತು, ಅದರಲ್ಲಿ ಸೈಯದ್ ಸಾಬ್ ನಮ್ಮ ಹತ್ರ ಇರುವಂತ ರಾ ಫುಟೇಜ್ ನಾವು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ದೀವಿ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ನನಗೆ ಆಗ್ಲೇ ನೀವು ಜಡ್ಜ್ಮೆಂಟ್ ಬರ್ಕೊಟ್ಟು ನಾನು ಕರಿತಾ ಇದ್ದೀನಿ. ನನ್ನ ಹತ್ರ 2 ರಾ ಫುಟೇಜ್ ಇದೆ, ಆ ರಾ ಫುಟೇಜ್ ಮೇಲೆ ಮಾತಾಡ್ತೀನಿ. ಸರ್ಕಾರ ಹತ್ರ ಯಾವ್ದಿದೆ ಅಂತ ಅದಕ್ಕೆ ನೀವೇ ಕೊಟ್ಟಿರ್ತಾರೆ, ನನ್ಗೆ ಸಿಗುತ್ತೆ ನೋಡಿ. ಯಾರು ಕೂಡ ಅದು ಸಂಪೂರ್ಣ ಮಾಹಿತಿ ನೋಡಿ. ವೈಯಕ್ತಿಕವಾಗಿ ಈಗ ನೀವು ಏನಂದ್ರು ನಾವು ಎದುರು ನಿಂತ್ಕೊಂಡು ಸಮರ್ಥನೆ ಮಾಡ್ಕೊತಾ ಇಲ್ವಾ? ನಮ್ದು ನಿಮ್ ಸಂಬಂಧ ಹಂಗೆ ಇರ್ತದಲ್ವಾ ಪ್ರಜಾಪ್ರಭುತ್ವದಲ್ಲಿ? ಸರ್, ನೀವು ಎಷ್ಟೇ ಬೈದ್ರು ಕೂಡ ನಾವು ಪ್ರಜಾಪ್ರಭುತ್ವದಲ್ಲಿ ಬೆಳೆಸ್ಕೋಬೇಕು. ನಾವು ಇಲ್ಲ ಆಗಲ್ಲ. ನೋಡಿ ನೀವು ನಮ್ದು 4ನೇ ಆಧಾರ ಸ್ತಂಭ ಪ್ರಶ್ನೆ ಮಾಡೋದು ನಿಮ್ಗೆ ಹಾಕ್ತಿದೆ, ಪ್ರಶ್ನೆ ಮಾಡೋದು ನೋಡಿ. ಅದು ನೋಡಿ, ದಟ್ ಐ ಡಿಸ್ಅಗ್ರಿ. ಅದು ಅವ್ರು ಮಾಡಿರೋದು ಸರಿಯಲ್ಲ. ಏಕವಚನದಲ್ಲಿ ಏನೋ ಮಾತಾಡಿದ್ರೆ ಇಲ್ಲ, ಅದು ದಟ್ ಇಸ್ ನಾಟ್ ಕರೆಕ್ಟ್. ಅದನ್ನ ನಾವು ಸಮರ್ಥನೆ ಮಾಡ್ಕೊಳ್ಳೋದು. ಪ್ರಶ್ನೆ ಇರೋದು ಬಹಳ ಪ್ರಮುಖವಾಗಿ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅನ್ನ ಇಲ್ಲಿ ನಾವು ಬೆಳೆಸೋದ್ ಬಗ್ಗೆ, ಅದನ್ನ ನಾವು ಸಹಿಸೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಿನ್ನೆ ಕೂಡ ಎಲ್ಲರೂ ಹೇಳಿದ್ರು. ಸ್ಪರ್ಧೆ ಬರಲಿ, ಬಟ್ ಬಿಜೆಪಿ ಅವರು ಇವತ್ತು ಹತಾಶರಾಗಿ ಮತ್ತೊಮ್ಮೆ ಇದು ಪ್ರಾರಂಭ ಮಾಡ್ತಾ ಇದ್ರು. ಬಂದಾಗೆಲ್ಲ ಇದೆ, JNU ಇಂದ ಹಿಡ್ಕೊಂಡು ಇವಾಗ ಕರ್ನಾಟಕ ತನಕ ಬಂದಿದ್ದಾರೆ. ಏನಾಯ್ತು ತುಕಡೆ ಗ್ಯಾಂಗ್ ಅಂತ ಇದ್ರಲ್ಲ, ಏನಾಯ್ತು ಹೇಳಿ? ಅವ್ರ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರೇ ಕೊಡ್ತಾರೆ ಅಲ್ಲಿ ಸ್ಟೇಟ್ಮೆಂಟ್ ಪಾರ್ಲಿಮೆಂಟ್ ನಲ್ಲಿ, ತುಕಡೆ ಗ್ಯಾಂಗ್ ಅಂತ ಯಾವ್ದು ಇಲ್ಲ, ಅದ್ರ ಮುಖ್ಯಸ್ಥರು ಇಲ್ಲ ಅಂತ ರಿಟರ್ನ್ ರಿಪ್ಲೈ ಕೊಡ್ತಾರೆ. ಮತ್ತಿದೇ ಪ್ರಾರಂಭ ಮಾಡಿದ್ದಾರೆ. ಆದ್ರಿಂದ ಸ್ವಲ್ಪ ದಯವಿಟ್ಟು ತಾಳ್ಮೆಯಿಂದಿರೋಣ. ಬಹಳ ಜವಾಬ್ದಾರಿಯುತವಾದಂತ ಸರ್ಕಾರ ನಡೀತಾ ಇದೆ. ವಿ ವಿಲ್ ಡೆಫಿನೆಟ್ಲಿ ಗೆಟ್ ಟು ದ ಬಾಟಮ್ ಆಫ್ ದಿಸ್. ಆಸ್ ಫಾರ್ ಆಸ್ ಐ ನೋ, ಅಲ್ಲಿ ನಮ್ಮ ಆಡಿಯೋ ಫೋರೆನ್ಸಿಕ್ ಇದರಲ್ಲಿ ಸಿಕ್ಕಿಲ್ಲ. ಸರ್ಕಾರದ FSL ಬರಲಿ, ತಪ್ಪಿದ್ರೆ ಕ್ರಮ ಆಗುತ್ತೆ. ನನ್ನ ಪ್ರಕಾರ ಮೇಲ್ನೋಟಕ್ಕೆ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.